ನನ್ನೊಂದಿಗೆ ಗಣಪತಿ ಅವರು ನನ್ನೊಂದಿಗಿದ್ದಾರೆ. ಅವರನ್ನು ನಾನೀಗ ನೇರವಾಗಿ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂಲಿ ತಿರಂಗ ಯಾತ್ರೆಯನ್ನು ಮಾಡಿರುವಂಥದ್ದು. ಆ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಕೇಳ್ತಾ ಹೋಗೋಣ. ಸರ್, ಈಗಾಗಲೇ ಏನು ದೇಶದಲ್ಲಿ ಯೋಧರನ್ನು ಕೊಂಡಾಡ್ತಾ ಇರುವಂಥದ್ದು, ಯೋಧರ ಶಕ್ತಿಯನ್ನು ನೆನಪು ಮಾಡ್ಕೊಳ್ತಿರುವಂಥದ್ದು, ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಮಲ್ಲೇಶ್ವರಂಲಿ ತಿರಂಗ ಯಾತ್ರೆಯನ್ನು ಕೂಡ ಮಾಡಿ ಯೋಧರಿಗೆ ಒಂದು ಸಲಾಮನ್ನು ಮಾಡಿರುವಂಥದ್ದು. ಏನು ಹೇಳ್ತೀರಾ ನೀವು? ಬೆಂಗಳೂರಿನ ಸಹಸ್ರ ಸಂಖ್ಯೆಯಲ್ಲಿ ನಾಗರಿಕರು ಬಂದು ಯೋಧರ ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಸಾರಿದರು. ಬಹಳ ಖುಷಿಯಾಗುತ್ತೆ. ದೇಶದ ಗಡಿಯಲ್ಲಿ ತನ್ನ ಜೀವವನ್ನು ಪಣಕ್ಕಿಟ್ಟು ದೇಶ ರಕ್ಷಣೆಗಾಗಿ ನಿಂತಿರುವಂಥ ಸೈನಿಕನ ಮನಸ್ಸಿನೊಳಗೆ ಏನಿರುತ್ತದೆ ಅನ್ನುವಂಥದ್ದನ್ನು ಬೆಂಗಳೂರಿನ ನಾಗರಿಕರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆ ಒಂದು ಸೈನಿಕ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ದೇಶದ ಮಾನ ಸಮ್ಮಾನ ರಕ್ಷಣೆಗಾಗಿ ಹೋರಾಡ್ತಾ ಇರೋದು ಯಾವುದೋ ಒಂದು ಕಾಗದದ ಮೇಲೆ ನಾನು ಸಿಗ್ನೇಚರ್ ಹಾಕಿದ್ದೀನಿ, ಯಾವುದೋ ಒಂದು ಬದ್ಧತೆಗೆ ಒಳಗಾಗಿದ್ದೀನಿ ಅನ್ನೋಂಥ ದೃಷ್ಟಿಯಿಂದ ಅಲ್ಲ. ಆ ಬದ್ಧತೆ ಅನ್ನೋದು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ಈ ಮಣ್ಣಿನ ನೆಲ, ಜಲ, ಇಲ್ಲಿ ಇರುವಂಥ ಜನರ ಒಂದು ಸಂಸ್ಕೃತಿಯ ರಕ್ಷಣೆಗಾಗಿ ಅಲ್ಲಿ ಸೈನಿಕ ನಿಂತಿರ್ತಾನೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂಥ ಬೆಂಗಳೂರಿನ ನಾಗರಿಕರಿಗೆ ನಾನು ಅಭಿನಂದನೆಗಳನ್ನು ಹೇಳಬೇಕು. ಪಾಕಿಸ್ತಾನಿಯರಿಗೆ ಬಗ್ಗು ಬಿಡಿದು ಆಪರೇಷನ್ ಸಿಂಧೂರದ ಮೂಲಕ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿರುವಂಥ ನಮ್ಮ ಸೇನಾಪಡೆಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇದೇ ಥರ ಮಾಧ್ಯಮ ಮಿತ್ರರು ಮತ್ತು ಸಹಸ್ರ ಯುವಕರು, ಮುದುಕರು, 95-96 ವರ್ಷದ ಮುದುಕರವರಿಗೆ ಇವತ್ತು ಇಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ. ಈ ದೇಶಕ್ಕೆ ಒಂದು ರಾಷ್ಟ್ರಭಕ್ತಿಯ ಮತ್ತೊಂದು ಪವರ್ಫುಲ್ ಡೋಸ್ ಇಲ್ಲಿ ಈ ಕಾರ್ಯಕ್ರಮದಿಂದ ಜನರಿಗೆ ಸಿಕ್ಕಿದೆ. ಎಲ್ರಿಗೂ ಭಾರತ ಮಾತೆ ಒಳ್ಳೆಯದು ಮಾಡಲಿ. ಭಾರತ ಮಾತೆಯ ಪುತ್ರರಾಗಿ ಹುಟ್ಟಿರುವಂಥ ನಮ್ಮೆಲ್ಲರ ಒಂದು ಪುಣ್ಯ ಇದು. ಈ ಒಂದು ಪುಣ್ಯ ನಮ್ಮ ಸೇನೆಗೆ, ನಮ್ಮ ನಾಗರಿಕರೇ ಎಲ್ಲರಿಗೂ ಸಲ್ಲಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಇದಿಷ್ಟು ಗಣಪತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.